ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ಮುತ್ತಿನ ಹಾರ ಭಾಗ 46. ಮರುದಿನ ಪ್ರಾರ್ಥನಾ ಆಫೀಸಿಗೆ ಹೊಸ ಹುರುಪಿನಿಂದ ಬಂದಿದ್ದಳು. ಪ್ರಸಾದ್ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯಲೇಬೇಕು. ಅವನೆಷ್ಟು ನೋವುಂಟು ಮಾಡುವ ಮಾತನಾಡಿದರೂ ಸರಿ ಎಂದು ತೀರ್ಮಾನಿಸಿದ್ದಳು. ಪ್ರಸಾದ್ ಎಂದಿನಂತೆ 11 ಗಂಟೆಯಷ್ಟೊತ್ತಿಗೆ ಆಫೀಸಿಗೆ ಬಂದಿದ್ದ. 12 ಗಂಟೆಗೆ ಟೀಮ್ ಮೀಟಿಂಗ್ ಇತ್ತು. ಬಂದವನು ಪ್ರಾರ್ಥನಾಳನ್ನು ಗಮನಿಸಿದರೂ ಗಮನಿಸಿದ ಹಾಗೆ ತನ್ನ ಕ್ಯಾಬಿನ್ಗೆ ಹೋಗಿದ್ದ. ಅವಳಿಗೆ ಅದರ ಅರಿವಾಗಿದ್ದರೂ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಇದು ಪ್ರಸಾದ್ಗೆ ಅಚ್ಚರಿ ಉಂಟು ಮಾಡಿತ್ತು. ಹಿಂದಿನ ದಿನ ತನ್ನ ಎಲ್ಲಾ ಮಾತಿಗೂ ಮೌನದಿಂದ ಅವಳು ಉದಾಸೀನಗೊಂಡಿದ್ದನ್ನು ನೋಡಿದ್ದ. ಇವತ್ತೇನಾಯ್ತು ಇವಳಿಗೆ? ಬಹುಶಃ ನನ್ನ ಹಿಂದೆ ಬೀಳೋದು ವ್ಯರ್ಥ ಅನ್ನೋದು ಒಂದೇ ದಿನಕ್ಕೆ ಗೊತ್ತಾಗಿರಬೇಕು. ಏನೇ ಆದರೂ ಎಷ್ಟು ದಿನ ನಾಟಕ ಮಾಡ್ತಾಳೆ, ಕಷ್ಟ ಅಂತ ಅನಿಸಿರಬೇಕು. ನನಗೂ ಒಳ್ಳೆಯದೇ ಆಯಿತು ಎಂದುಕೊಂಡು ತನ್ನ ಕೆಲಸವನ್ನು ಶುರು ಮಾಡಿದ. ಮರುಕ್ಷಣವೇ ಪ್ರಾರ್ಥನಾ ಅವನ ಕ್ಯಾಬಿನ್ನ ಬಾಗಿಲಲ್ಲಿ ನಿಂತಿದ್ದಳು. ಮೇ ಐ ಕಮ್ ಇನ್ ಸರ್ ಎಂದು ಬಾಗಿಲನ್ನು 2 ಬಾರಿ ಟಕ್ ಟಕ್ ಎಂದು ಮೆಲ್ಲಗೆ ಕುಟ್ಟಿದ್ದಳು. ಇವಳೇಕೆ ಇಲ್ಲಿಗೆ ಬಂದಳು ಎಂದುಕೊಂಡೇ ಒಳಗೆ ಬರಲು ಸೂಚಿಸಿದ ಪ್ರಸಾದ್. ಸರ್, ನಾನು ನಿನ್ನೆ ನೀವು ಹೇಳಿದ ಕೆಲಸ ಶುರು ಮಾಡಿದ್ದೀನಿ. ಅದರಲ್ಲಿ ಕೆಲವೊಂದು ವಿಷಯಗಳು ಏರುಪೇರಾಗ್ತಿದೆ ಅನಿಸ್ತಿದೆ. ಅದಕ್ಕೆ ನಿಮ್ಮ ಹತ್ರ ಚರ್ಚೆ ಮಾಡೋಣ ಅಂತ ಬಂದೆ ಎಂದಳು. ಪ್ರಸಾದ್ ಏನೆಂದು ಹೇಳು ಎಂದು ಸಮ್ಮತಿಸಿದ. ಆ ಹಳೆ ಪ್ರಾಜೆಕ್ಟಲ್ಲಿ ನಾವು ಬಳಸಿದ ಅನುಮೋದನೆ ಕ್ರಮದ ಸ್ಟ್ರಕ್ಚರ್ ನೆನಪಿದೆಯಾ ಸರ್? ನಾನು ಹೊಸ ಡಾಕ್ಯುಮೆಂಟೇಷನ್ ಮಾಡ್ತಾ ಇದ್ದೆ, ಆದರೆ ಈಗ ಇಲ್ಲಿರೋ ಸ್ಟ್ರಕ್ಚರ್ ಅದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ. ಅದನ್ನು ಬದಲು ಮಾಡಿ ಸುಮಾರು ದಿನ ಆಯಿತು ಎಂದು ನೆನಪಿಸಿಕೊಂಡು ಹೇಳಿದ ಪ್ರಸಾದ್. ಹಾಂ ಹೌದು ಸರ್, ನಾನಲ್ಲಿ ದಿನಾಂಕ ನೋಡಿದೆ. ಆದರೆ ಹಳೆ ಕ್ರಮನೇ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅನಿಸ್ತು. ಆವಾಗ ನಿಮ್ಮ ಲೀಡರ್ಶಿಪ್ನಲ್ಲಿ ಅದು ಸೂಪರಾಗಿ ಕೆಲಸ ಮಾಡಿತ್ತು. ಅದಕ್ಕೆ ಮತ್ತೆ ಅದೇ ಮಾಡೆಲ್ ತರೋಣ ಅಂತ ಅಂದ್ಕೊಂಡೆ ಎಂದು ತನ್ನ ಅಭಿಪ್ರಾಯವನ್ನು ಹೇಳಿದಳು. ಕೆಲವೊಂದು ವಿಷಯದಲ್ಲಿ ನಾವು ಹೊಸದನ್ನೇ ಮುಂದುವರಿಸಬೇಕು ಪ್ರಾರ್ಥನಾ, ಹಳೆ ನೆನಪಲ್ಲಿ ಇರಬಾರ್ದು ಖಾರವಾಗಿ ಉತ್ತರಿಸಿದ್ದ ಪ್ರಸಾದ್. ಪ್ರಾರ್ಥನಾಗೆ ಇದು ಅರ್ಥವಾಗಿ, ಸರಿ ಸರ್, ಹಾಗಾದರೆ ಈಗ ಹೇಗಿದೆಯೋ ಹಾಗೆ ಇಡ್ತೀನಿ. ಆದರೆ ಕೆಲವೊಂದು ವಿಷಯದಲ್ಲಿ ಹಳೆಯದು ಹೊಸದಕ್ಕಿಂತ ಉತ್ತಮವಾಗಿರುತ್ತೆ ಎಂದು ಗಂಭೀರವಾಗಿ ಉತ್ತರಿಸಿ ತನ್ನ ಲ್ಯಾಪ್ಟಾಪ್ ತೆಗೆದುಕೊಂಡು ಅಲ್ಲಿಂದ ಹೊರಟಿದ್ದಳು. ಆಗ ಪ್ರಸಾದ್, ಪ್ರಾರ್ಥನಾ, ನೀನು ಇಷ್ಟು ಚಿಕ್ಕ ವಿಷಯ ನನ್ನ ಹತ್ರ ಚರ್ಚೆ ಮಾಡೋಕೆ ಬಂದ್ಯಾ? ಅಲ್ಲ, ಇದನ್ನು ನೀನೇ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಬಹುದಿತ್ತಲ್ವಾ? ನಾನು ಕೇಳೋ ಅವಶ್ಯಕತೆ ಏನಿದೆ? ಅದು ಕೂಡ 2 ವರ್ಷದ ಹಿಂದೆ ಆಗಿರೋದು ಇದೆಲ್ಲ. ಈಗ ಅದನ್ನು ನೋಡೋ ಗೋಜಿಗೆ ಹೋಗಬೇಡ ಎಂದು ಅವಳು ಇಲ್ಲಿಗೆ ಬರಬಾರದಿತ್ತು ಎನ್ನುವಂತೆ ಹೇಳಿದ್ದ. ಪ್ರಾರ್ಥನಾ ಒಂದು ಕ್ಷಣ ಅವನನ್ನು ದಿಟ್ಟಿಸಿ, 2 ವರ್ಷ ಹಿಂದಿಂದಾದರೂ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಲ್ವ ಸರ್? ಮತ್ತೆ ಚಿಕ್ಕ ವಿಷಯ ಆದರೂ ನಿಮ್ಮ ನಿರ್ಧಾರ ಸರಿಯಾಗಿರುತ್ತೆ. ನೀವು ಯಾವಾಗಲೂ ಅತ್ಯುತ್ತಮ ನಿರ್ಧಾರವನ್ನೇ ತಗೊಳ್ತೀರಾ. ಅದಕ್ಕೆ ಬಂದಿದ್ದು ಮರು ಉತ್ತರ ನೀಡಿದ್ದಳು ಪ್ರಾರ್ಥನಾ. ಪ್ರಸಾದ್ ಒಂದು ಕ್ಷಣ ಮೌನ ವಹಿಸಿ ನಂತರ, ಸದ್ಯಕ್ಕೆ ಈಗ ಹೇಗಿದೆಯೋ ಹಾಗೆ ಮುಂದುವರಿಲಿ. ನಂಗೆ ಸಮಯ ಸಿಕ್ಕಾಗ ಇನ್ನೊಮ್ಮೆ ಮರುಪರಿಶೀಲನೆ ಮಾಡಿ ನಿಂಗೆ ತಿಳಿಸ್ತೀನಿ. ಅದರಿಂದ ಏನೂ ಸಮಸ್ಯೆ ಆಗಲ್ಲ. ನೀನು ಹೊಸದಾಗಿ ಏನೇನು ಬೇಕು ಅಂತ ಹೇಳಿದ್ದಾರೆ ಅದ್ರ ಮೇಲೆ ಸ್ವಲ್ಪ ರಿಸರ್ಚ್ ಮಾಡು ಎಂದು ಗಂಭೀರವಾಗಿ ಹೇಳಿ ಅವಳಿನ್ನು ಅಲ್ಲಿಂದ ಹೋಗಬಹುದು ಎಂದು ಕೈ ತೋರಿಸಿದ್ದ. ಹೊರಗೆ ಹೊರಟವಳು, ನೀವು ನನ್ನನ್ನು ಎಷ್ಟು ದೂರ ಇಡೋಕೆ ಪ್ರಯತ್ನ ಪಟ್ಟರು ನಾನು ಹತ್ರ ಬರೋಕ್ಕೆ ಕಾರಣಗಳನ್ನು ಹುಡುಕ್ತೀನಿ ಪ್ರಸಾದ್ ಎಂದು ಪ್ರಾರ್ಥನಾ ಯೋಚಿಸಿದರೆ, ಅವಳನ್ನೇ ನೋಡುತ್ತಿದ್ದ ಪ್ರಸಾದ್, ನಾನು ಅವಳನ್ನು ದೂರ ಇಡೋಕೆ ನಿರ್ಧಾರ ಮಾಡಿದರೆ ಅವಳು ಹತ್ರ ಬರೋಕ್ಕೆ ಕಾರಣ ಹುಡುಕ್ತಿದ್ದಾಳೆ. ಆದರೆ 2 ವರ್ಷದ ಹಿಂದಿನ ಪ್ರಾರ್ಥನಾನೇ ಅಲ್ಲ ಇವಳು. ಎದುರುತ್ರ ನೀಡೋದನ್ನು ಚೆನ್ನಾಗಿ ಕಲ್ತಿದ್ದಾಳೆ. ಓಹ್, ನಾನು ಮರ್ತು ಬಿಟ್ಟಿದ್ದೆ. ಎಷ್ಟಂದ್ರೂ ಅವಾಗಿನ ಪ್ರಾರ್ಥನಾ ಬೇರೆ ತಾನೆ, ಈಗಿರೋದೇ ಅವಳು ನಿಜವಾದ ರೂಪ ಎಂದು ಆಲೋಚಿಸಿದ. ಪ್ರಾರ್ಥನಾ ಬೇಜಾರಿನಲ್ಲಿದ್ದರೆ ಕೊನೆಗೆ ಪ್ರಸಾದ್ಗೆ ಅವಳ ಮೇಲೆ ಕನಿಕರ ಹುಟ್ಟಿ ಮತ್ತೆ ಮೊದಲಿನಂತಾಗಬಹುದು. ಆದರೆ ಅದು ಅವಳಿಗೆ ಬೇಕಾಗಿರಲಿಲ್ಲ. ಪ್ರಸಾದ್ ಯಾಕೆ ಬದಲಾಗಿದ್ದಾನೆ ಎಂಬುದನ್ನು ತಿಳಿದುಕೊಂಡು ಎಲ್ಲವನ್ನು ಮೊದಲಿನಂತೆ ಮಾಡಬೇಕಿತ್ತು. ಆದ್ದರಿಂದ ಅವಳು ಮಂಕಾಗಿರದೆ ಆತ್ಮವಿಶ್ವಾಸದಿಂದ ಇದ್ದಳು. ಇದೂ ಕೂಡ ಪ್ರಸಾದ್ ತಪ್ಪು ಗ್ರಹಿಕೆಗೆ ಕಾರಣವಾಯಿತು. ಇನ್ನು ಅರ್ಧ ಗಂಟೆ ಬಾಕಿ ಇತ್ತು ಹೊಸ ರೀಟೇಲ್ ಪ್ರಾಜೆಕ್ಟ್ ಬಗೆಗಿನ ಮೀಟಿಂಗ್ಗೆ. ಅಷ್ಟರಲ್ಲಿ ಸಾಧ್ವಿ ಮತ್ತು ನಿಖಿಲ್ ಪ್ರಾರ್ಥನಾಳ ಹತ್ತಿರ ಬಂದಿದ್ದರು. ಮ್ಯಾಮ್, ಮಾಂತೇಶ್ ಸರ್ ನಿನ್ನೆ ಒಂದಿಷ್ಟು ಕೆಲಸಗಳನ್ನು ಕೊಟ್ಟಿದ್ರು. ಅದನ್ನು ನಾವು ಮಹೇಶ್ ಸರ್ ಸಹಾಯದಿಂದ ಮಾಡಿ ಮುಗಿಸಿದ್ದೀವಿ. ಈಗ ಪರಿಶೀಲನೆ ಮಾಡೋಕೆ ಅವರಿಬ್ಬರು ಬ್ಯುಸಿ ಇದ್ದಾರೆ. ಇನ್ನೇನು ಮೀಟಿಂಗ್ ಶುರು ಆಗಿಬಿಡುತ್ತೆ. ನೀವು ಒಂದ್ಸಲ ನೋಡ್ತೀರಾ? ಏನಾದರೂ ತಪ್ಪಾದರೆ ಹೇಳ್ತೀರಾ? ಸರಿ ಮಾಡ್ಕೊಂಡು ಪ್ರಸಾದ್ ಸರ್ ಕೊಡ್ತೀವಿ ಎಂದ ನಿಖಿಲ್. ಪ್ರಾರ್ಥನಾ ಕೂಡ ನಿಖಿಲ್ ಮತ್ತು ಸಾಧ್ವಿಗೆ ತನ್ನನ್ನು ಹೆಸರಿನಿಂದ ಕರೆದರೆ ಸಾಕು ಎಂದು ಮೊದಲ ದಿನವೇ ಹೇಳಿದ್ದಳು. ಆದರೆ ಅವರಿಬ್ಬರು ತಮಗೆ ಹಾಗೆ ಕರೆಯಲು ಸರಿ ಅನ್ನಿಸುವುದಿಲ್ಲ ಎಂದು ಹೇಳಿ ಮೇಡಮ್ ಎಂದೇ ಸಂಬೋಧಿಸಿದ್ದರು. ಯಾ ಶೋರ್, ತೋರಿಸಿ. ಅವರ ಕೆಲಸಗಳನ್ನು ಪರಿಶೀಲಿಸತೊಡಗಿದಳು. 5 ನಿಮಿಷದ ನಂತರ, ಎಲ್ಲ ಸರಿಯಾಗಿದೆ, ಆದರೆ ನಂದೊಂದು ಸಲಹೆ ಇದೆ.
ನೀವಿಲ್ಲಿ ವೆಂಡರ್ ಎ ವರ್ಧನ್ ಟ್ರೇಡರ್ಸ್ನ ಆಯ್ಕೆ ಮಾಡಿದಿರಲ್ವಾ, ಅದು ತಪ್ಪು ಅಂತ ಅಲ್ಲ. 2 ವೆಂಡರ್ಸ್ ಸೇಮ್ ಕೊಟೇಶನ್ ಕೊಟ್ಟಿದ್ದಾರೆ. ಆದರೆ ನಾನು ಹೇಳೋದು ವೆಂಡರ್ ಬಿ ಮನೋಹರ್ ಅಸೋಸಿಯೇಟ್ಸ್ನ ಆಯ್ಕೆ ಮಾಡಿ ಅಂತ ಎಂದು ಅದಕ್ಕೆ ತನಗೆ ಅನಿಸಿದ ಕಾರಣಗಳನ್ನು ವಿವರಿಸಿದ್ದಳು. ನಂತರ ಈಗ ಹೀಗೆ ಇರಲಿ, ನೀವು ಇದನ್ನೇ ಮೀಟಿಂಗಲ್ಲಿ ಹೇಳಿ, ಯಾಕಂದ್ರೆ ಇದು ಕೇವಲ ನನ್ನ ಸಲಹೆ ಅಷ್ಟೇ. ಕೊನೆಯಲ್ಲಿ ಪ್ರಸಾದ್ ಸರ್ ನಿರ್ಧಾರ ಮಾಡ್ತಾರೆ. ನೀವೀಗ ಏನು ಆಯ್ಕೆ ಮಾಡಿದ್ದೀರಾ ಅದನ್ನು ಯಾಕೆ ಮಾಡಿದ್ದೀರಾ ಅನ್ನೋದನ್ನು ವಿವರಿಸಿ ಅಷ್ಟೇ. ಹೇಗೂ ಮಾಂತೇಶ್ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರಲ್ವಾ, ಹಾಗಾಗಿ ಎಲ್ಲ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಎಂದು ನಗುತ್ತಾ ಅವರ ಲ್ಯಾಪ್ಟಾಪನ್ನು ಪಕ್ಕಕ್ಕೆ ಸರಿಸಿದಳು. ಸರಿ ಮ್ಯಾಮ್, ನೀವು ಹೇಳಿದ ಹಾಗೆ ಮಾಡ್ತೀವಿ. ನೀವು ಹೇಳಿರೋ ವಿಷಯಗಳನ್ನು ಸದ್ಯಕ್ಕೆ ನೋಟ್ಸ್ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಎಂದು ಹೇಳಿದ ಸಾಧ್ವಿ ನಿಖಿಲ್ ಜೊತೆ ಮೀಟಿಂಗ್ಗೆ ತೆರಳಿದಳು. ಮಹೇಶ್, ಮಹಾಂತೇಶ್, ಸಾಧ್ವಿ ಮತ್ತು ನಿಖಿಲ್ ಮೀಟಿಂಗ್ ರೂಮಲ್ಲಿ ಕುಳಿತಿದ್ದರು. ಪ್ರಸಾದ್ ಮೊದಲೇ ಬಂದು ತನ್ನ ಕೆಲಸದಲ್ಲಿ ಮಗ್ನನಾಗಿದ್ದ. 5 ನಿಮಿಷಗಳಾದರೂ ಯಾರೂ ಮಾತನಾಡಿದ್ದನ್ನು ನೋಡಿ, ಹೇ ಏನಾಯ್ತು, ಯಾಕೆ ಶುರು ಮಾಡ್ತಾ ಇಲ್ಲ ಮೀಟಿಂಗ್? ಎಲ್ಲ ಬಂದ್ರಲ್ವಾ, ಮತ್ತೇನು ಕೇಳಿದ ಪ್ರಸಾದ್. ಅದು ಪ್ರಾರ್ಥನಾ ಎಂದು ಮಹೇಶ್ ಹೇಳುವಷ್ಟರಲ್ಲಿ, ಇದ್ರ ಬಗ್ಗೆ ನಿನ್ನೆ ಚರ್ಚೆ ಆಯ್ತಲ್ಲ ಮಹೇಶ್. ನಿಖಿಲ್, ಸಾಧ್ವಿ, ನೀವು ಪ್ರಾರ್ಥನಾ ಹೆಲ್ಪ್ ತಗೊಳ್ತಿದ್ದೀರಾ ತಾನೇ? ಅವರಿಬ್ಬರ ಮುಖವನ್ನು ನೋಡಿದ. ಹೌದು ಎಂದು ಉತ್ತರ ನೀಡಿದ್ದ ನಿಖಿಲ್. ಸರಿ, ಹಾಗಾದ್ರೆ ಮೀಟಿಂಗ್ ಸ್ಟಾರ್ಟ್ ಮಾಡಿ. ಮಹೇಶ್, ಎಲ್ಲಿ ತನಕ ಬಂತು? IT ಟೀಮ್ ಜೊತೆ ಮಾತಾಡಿದ್ರಾ ಎಂದು ಪ್ರಸಾದ್ ಪ್ರಾರ್ಥನಾಳ ಅವಶ್ಯಕತೆ ಇಲ್ಲಿ ಇಲ್ಲ ಎಂಬುದನ್ನು ಮನವರಿಕೆ ಮಾಡಿಸಿದ್ದ. ಮಹೇಶ್ ಮರು ಮಾತನಾಡದೆ, ಎಸ್ ಪ್ರಸಾದ್, ಅವ್ರ ಜೊತೆ ಮೀಟಿಂಗ್ ಆಯಿತು. ಸದ್ಯಕ್ಕೆ ಮೊದಲ ಡ್ರಾಫ್ಟನ್ನು ಅವ್ರಿಗೆ ಕೊಟ್ಟಿದ್ದೀವಿ, ಅದರಲ್ಲೇನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ನಮಗೊಂದು ವಿಷಯದ ಬಗ್ಗೆ ಅನುಮಾನ ಇತ್ತು. ನಮ್ಮ ಥಿಯರಿ ಪ್ರಕಾರ ಅದನ್ನ ಮುಗಿಸಿದ್ದೀವಿ, ನೀವದನ್ನು ಚೆಕ್ ಮಾಡಬೇಕಿತ್ತು. ತನ್ನ ಕೆಲಸದ ವರದಿಯನ್ನು ಕೊಟ್ಟು ಮುಗಿಸಿದ್ದ ಮಹೇಶ್. ದಟ್ಸ್ ಗುಡ್ ಜಾಬ್ ಮಹೇಶ್. ಮೊದಲ ಹೆಜ್ಜೆ ಸರಿಯಾಗಿ ಇಟ್ಟಿದ್ದೀವಿ ಹಾಗಾದರೆ. ಸರಿ, ಏನದು ಮತ್ತೊಂದು ವಿಷಯ ಕೇಳಿದ ಪ್ರಸಾದ್. ಮಹೇಶ್ ವಿವರಿಸಿ ಎನ್ನುವಂತೆ ಮಹಾಂತೇಶನನ್ನು ನೋಡಿದ್ದ. ಪ್ರಸಾದ್, ಈಗ ವೆಂಡರ್ ಆಯ್ಕೆ ಮಾಡಬೇಕಾಗಿದೆ. 2 ವೆಂಡರ್ ಸೇಮ್ ಕೊಟೇಶನ್ ಕಳಿಸಿದ್ದಾರೆ. ಅದ್ರ ಬಗ್ಗೆ ವಿಮರ್ಶೆ ಮಾಡಿ ಯಾರು ನಮಗೆ ಸೂಕ್ತ ಅನಿಸಿದ್ದನ್ನು ನಾವು ಆಯ್ಕೆ ಮಾಡಿದ್ದೀವಿ. ಸಾಧ್ವಿ ಮತ್ತೆ ನಿಖಿಲ್ ಇದ್ರ ಮೇಲೆ ಕೆಲಸ ಮಾಡಿದ್ದಾರೆ. ಸಾಧ್ವಿ, ಇದ್ರ ಬಗ್ಗೆ ಹೇಳು ಎಂದು ತನ್ನ ಕೆಲಸದ ವರದಿಯನ್ನು ಒಪ್ಪಿಸಿದ್ದ ಮಹಾಂತೇಶ್. ಪ್ರಸಾದ್ ಸಾಧ್ವಿಯನ್ನು ನೋಡಿದ. ಸರ್, 2 ವೆಂಡರ್ಸ್, ವೆಂಡರ್ ಎ ವರ್ಧನ್ ಟ್ರೇಡರ್ಸ್ ಮತ್ತು ವೆಂಡರ್ ಬಿ ಮನೋಹರ್ ಅಸೋಸಿಯೇಟ್ಸ್ ಇಬ್ಬರೂ ಕೂಡ ಒಂದೇ ತೆರನಾದ ರೇಟ್ಸ್ ಕೋಟ್ ಮಾಡಿದ್ದಾರೆ. ನಾವು ವರ್ಧನ್ ಟ್ರೇಡರ್ಸ್ನ ಆಯ್ಕೆ ಮಾಡಿದ್ದೀವಿ, ಯಾಕಂದರೆ ಅವ್ರು ಬೇಗ ನಮಗೆ ಉತ್ತರ ಕೊಟ್ಟಿದ್ದಾರೆ ಮತ್ತು ಡೀಟೇಲ್ ಆಗಿ ಎಲ್ಲನೂ ಬರೆದು ಕೊಟ್ಟಿದ್ದಾರೆ. ಇಬ್ಬರದು ರೇಟ್ ಸೇಮ್ ಇರೋದ್ರಿಂದ, ವೆಂಡರ್ ಎ ಸ್ಪೀಡ್ ಆಗಿರೋದ್ರಿಂದ ಇವರೇ ಉತ್ತಮ ಅಂತ ಅನಿಸ್ತು. ನಿಮ್ಗೆ ನಾವು ತಯಾರು ಮಾಡಿರೋ ಫೈಲನ್ನು ಕಳಿಸಿದ್ದೇನೆ, ನೋಡಿ ಸರ್ ಒಮ್ಮೆ ಎಂದು ತನ್ನ ವಿವರಣೆಯನ್ನು ನೀಡಿ ಮುಗಿಸಿದ್ದಳು ಸಾಧ್ವಿ. ಮಹೇಶ್ ಮತ್ತು ಮಾಂತೇಶ್ ಇಬ್ಬರಿಗೂ ಇದು ಸರಿ ಎನಿಸಿತ್ತು. ಆದ್ದರಿಂದ ಅವರು ಅದಕ್ಕೆ ಏನೂ ಮರು ಮಾತನಾಡಲಿಲ್ಲ. ಪ್ರಸಾದ್ ತನ್ನ ಸ್ಕ್ರೀನಲ್ಲಿ ಸಾಧ್ವಿಯ ಫೈಲನ್ನು ಒಮ್ಮೆ ನೋಡಿದ. ನಂತರ ದೃಷ್ಟಿಯನ್ನು ಕಿಟಕಿ ಕಡೆ ಹಾಯಿಸಿ ಒಂದು ಕ್ಷಣ ಯೋಚಿಸಿದ. ಕೇವಲ ರೇಟ್ ಮತ್ತೆ ಪ್ರತ್ಯುತ್ತರ ಮಾತ್ರ ನೋಡೋದು ಸರಿಯಲ್ಲ ಸಾಧ್ವಿ. ವೆಂಡರ್ ಬಿ ಅಂದರೆ ಮನೋಹರ್ ಅಸೋಸಿಯೇಟ್ಸ್ ಆಗಾಗ ಅಪ್ಡೇಟ್ಸ್ ಕೊಡ್ತಾರೆ. ಆಮೇಲೆ ಅವರಿಂದ ಪರ್ಚೇಸ್ ಮಾಡಿದ ನಂತರನೂ ಅವ್ರು ಪೋಸ್ಟ್ ಪರ್ಚೇಸ್ ಸರ್ವಿಸ್ ಅಂತ ಯಾವಾಗಲೂ ಸಹಾಯ ಮಾಡೋಕೆ ರೆಡಿ ಇರ್ತಾರೆ. ಅವರ ಹಿಂದಿನ ಕೆಲಸಗಳ ವರದಿಯನ್ನು ನೋಡಿದರೆ ಇದು ಕಾಣಿಸ್ತಾ ಇದೆ. ಅದಕ್ಕೆ ವೆಂಡರ್ ಬಿ ಅತ್ಯುತ್ತಮ ಆಯ್ಕೆ. ವೆಂಡರ್ ಎ ಅಂದರೆ ವರ್ಧನ್ ಟ್ರೇಡರ್ಸ್ ನಾವು ಖರೀದಿ ಮಾಡುವಾಗ ಸರಿಯಾಗಿ ವೇಗವಾಗಿ ಉತ್ತರ ಕೊಟ್ಟಿದ್ರು. ಅದರ ನಂತರದ ಸಪೋರ್ಟ್ ವೆಂಡರ್ ಬಿ ಅವ್ರದೇ ಅತ್ಯುತ್ತಮವಾಗಿದೆ. ಯಾಕಂದರೆ ನಾವು ಈಗಿಂದಷ್ಟೇ ನೋಡೋಕ್ಕಾಗಲ್ಲ, ಮುಂದಿನ ಒಂದಿಷ್ಟು ತಿಂಗಳುಗಳನ್ನು ತಲೆಯಲ್ಲಿಟ್ಕೊಂಡು ಆಯ್ಕೆ ಮಾಡಬೇಕಾಗುತ್ತೆ. ಯಾಕಂದರೆ ಒಮ್ಮೆ ಪರ್ಚೇಸ್ ಮಾಡಿದ ಮೇಲೆ ತುಂಬ ತೊಂದರೆಗಳು ಬರೋ ಸಾಧ್ಯತೆಗಳಿರುತ್ತೆ. ಆಗ ನಮಗೆ ಚೆನ್ನಾಗಿ ಸರ್ವಿಸ್ ಕೊಡೋರು ಬೇಕು. ಅದಕ್ಕೆ ವೆಂಡರ್ ಬಿ ಮನೋಹರ್ ಅಸೋಸಿಯೇಟ್ಸ್ನ ಆಯ್ಕೆ ಮಾಡಿ ಎಂದು ಅವಳು ಕಳಿಸಿದ್ದ ಫೈಲಲ್ಲಿ ಅದನ್ನು ತಿದ್ದುಪಡಿ ಮಾಡಿದ್ದ ಪ್ರಸಾದ್. ಸಾಧ್ವಿ ಮತ್ತು ನಿಖಿಲ್ ಮೂಕವಿಸ್ಮಿತರಾಗಿದ್ದರು. ಯಾಕೆಂದರೆ ಸ್ವಲ್ಪ ಹೊತ್ತಿಗೆ ಮುಂಚೆ ಪ್ರಾರ್ಥನಾ ಕೂಡ ಇದೇ ವಿವರಣೆಯನ್ನು ನೀಡಿದ್ದಳು. ಒಂದಕ್ಷರವೂ ಬಿಡದಂತೆ ಅವಳು ಹೇಳಿದ್ದನ್ನು ಕೇಳಿಸಿಕೊಂಡವರಂತೆ ಪ್ರಸಾದ್ ವಿವರಣೆ ನೀಡಿದ್ದ. ಪ್ರಸಾದ್ ಸಾಧ್ವಿ ಮತ್ತು ನಿಖಿಲ್ರನ್ನು ನೋಡಿ, ನೀವು ವಿಚಾರ ಮಾಡಿ ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಯಾವಾಗಲೂ ಉತ್ತಮ ಮತ್ತು ಅತ್ಯುತ್ತಮ ಅಂತ ಇದ್ದಾಗ 2ನೇದನ್ನು ಆಯ್ಕೆ ಮಾಡಿ. ಮತ್ತು ಯಾವಾಗಲೂ ಒಂದಿಷ್ಟು ತಿಂಗಳ ಮುಂದಿನ ಯೋಚನೆಯನ್ನು ಇಟ್ಕೊಂಡೇ ನಾವು ನಿರ್ಧಾರ ತಗೊಳ್ಬೇಕಾಗತ್ತೆ. ಇದೆಲ್ಲ ನಿಮ್ಗೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಆದರೂ ಮೊದಲನೇ ಪ್ರಾಜೆಕ್ಟಲ್ಲೇ ನೀವಿಬ್ಬರು ಇದನ್ನು ವಿಮರ್ಶೆ ಮಾಡಿ ರಿಪೋರ್ಟ್ ತಯಾರು ಮಾಡಿದ್ದೀರಲ್ವ, ನಿಜವಾಗ್ಲೂ ವೆರಿ ಇಂಪ್ರೆಸಿವ್, ಗುಡ್ ಜಾಬ್ ಎಂದು ಅವರನ್ನು ಹುರಿದುಂಬಿಸಿದ. ಸರಿ ಪ್ರಸಾದ್, ಸದ್ಯಕ್ಕೆ ಮತ್ತೇನು ವಿಷಯ ಚರ್ಚೆ ಮಾಡೋದಿಲ್ಲ. ಇನ್ನೇನಾದರೂ ಇದ್ದರೆ ನಾಳೆ ಮತ್ತೆ ಮೀಟಿಂಗ್ ಕರಿತೀವಿ. ಥ್ಯಾಂಕ್ ಯು ಪ್ರಸಾದ್, ಥ್ಯಾಂಕ್ ಯು ಆಲ್. ಮಹಾಂತೇಶ್ ಹೇಳಿದ ಕೂಡಲೇ ಎಲ್ಲರೂ ಅಲ್ಲಿಂದ ತೆರಳಿದರು. ಹೊರಡುವಾಗ ಸಾಧ್ವಿ ಮತ್ತು ನಿಖಿಲ್ ಮಾತನಾಡಿಕೊಂಡಿದ್ದು ಪ್ರಸಾದ್ ಕಿವಿಗೆ ಬಿತ್ತು ಮತ್ತು ಕಿರಿಕಿರಿಯಾಗಿತ್ತು ಅವನಿಗೆ. ಮುತ್ತಿನ ಹಾರ ಭಾಗ 47. ಪ್ರಾರ್ಥನಾ ಮ್ಯಾಮ್ ಕೂಡ ಇದನ್ನೇ ಹೇಳಿದ್ರಲ್ವಾ, ಸೇಮ್ ಟು ಸೇಮ್. ಪ್ರಸಾದ್ ಸರ್ ಅವ್ರು ಹೇಳಿದ್ದನ್ನೇ ಡಿಟ್ಟೋ ಕಾಪಿ ಮಾಡಿದ ಥರ ಇತ್ತು. ಪ್ರಾರ್ಥನಾ ಮ್ಯಾಮ್ ಈ ಪ್ರಾಜೆಕ್ಟಲ್ಲಿ ಇರಬೇಕಿತ್ತು ಎಂದು ಮಾತನಾಡಿಕೊಳ್ಳುತ್ತಾ ಹೋದರು ಸಾಧ್ವಿ ಮತ್ತು ನಿಖಿಲ್. ಬೇಡ ಎಂದರೂ ಕಿವಿಗೆ ಬಿದ್ದ ಈ ಮಾತುಗಳು ಕಿರಿಕಿರಿ ಉಂಟು ಮಾಡಿದ್ದವೋ ಪ್ರಸಾದ್ಗೆ. ಪ್ರಾರ್ಥನಾ, ಎಲ್ಲ ವಿಷಯದಲ್ಲೂ ನನ್ನನ್ನು ಅರ್ಥ ಮಾಡ್ಕೊಳ್ತೀಯ ನೀನು, ಆದರೆ ಯಾಕೆ ನೀನು ಎಲ್ಲರ ಥರ ದುಡ್ಡಿಗೆ ಆಸೆ ಪಟ್ಬಿಟ್ಟೆ?
ನಿನ್ನನ್ನು ಎಷ್ಟು ಇಷ್ಟಪಡ್ತಿದ್ದೆ, ಈಗಲೂ ಇಷ್ಟ ನೀನು. ಆದರೆ ನಿನ್ನ ನಾಟಕ ಕಣ್ಮುಂದೆ ಬಂದು ಎಲ್ಲ ಹಾಳಾಗ್ಬಿಡುತ್ತೆ. ಅವಳ ನಗುಮುಖ ಯೋಚನೆಯಲ್ಲಿ ತೇಲಿ ಬಂದಿತ್ತು ಪ್ರಸಾದ್ಗೆ. ಮಧ್ಯಾಹ್ನ ಶಾಕು ಮತ್ತು ಪ್ರಾರ್ಥನಾ ಊಟ ಮಾಡುತ್ತಾ ಕುಳಿತಿದ್ದರು. ಮತ್ತೆ ಪ್ರಾರ್ಥನಾ, ತಯಾರಿಯೆಲ್ಲ ಹೇಗೆ ನಡೀತಾ ಇದೆ? ಮಾತು ಶುರುವಿಟ್ಟಳು ಶಕುಂತಲ. ಪ್ರಾರ್ಥನಾಳಿಗೆ ಒಮ್ಮೆ ಏನೆಂದು ತೋಚಲಿಲ್ಲ. ನಂತರ ಹೊಳೆದಿತ್ತು ತನ್ನ ಮದುವೆಯ ತಯಾರಿ ಎಂಬುದು. ಸದ್ಯಕ್ಕೇನು ನಡೀತಾ ಇಲ್ಲ, ಇನ್ನೂ ತುಂಬ ಟೈಮ್ ಇದೆಯಲ್ಲ. ಮತ್ತೆ ಸಂದೀಪ್ ಕೂಡ ಕೆನಡಾ ಹೋಗ್ತಿದ್ದಾರಲ್ಲ. ಸಂದೀಪ್ ಕೆನಡಾ ವಾಪಸ್ ಹೋಗ್ತಿದ್ದಾನ? ನಂಗೆ ವಿಷಯನೇ ಗೊತ್ತಿಲ್ಲ ಯೋಚಿಸಿದಳು ಶಕುಂತಲ. ನಿನ್ನೆ ತಾನೇ ಹೇಳಿದ್ರು ಅವರು, ನಿಮ್ಮನೆಗೂ ಹೋಗ್ತೀನಿ ಅಂತ ಹೇಳಿದ್ರು. ಬಹುಶಃ ನಿನ್ನೆ ಲೇಟ್ ಆಗಿತ್ತು ಅವ್ರ ಮನೆಗೆ ಹೋಗೋದು, ಅದಕ್ಕೆ ನಿಮ್ಮನೆಗೆ ಬಂದಿಲ್ಲ ಅನ್ಸತ್ತೆ ಎಂದಳು ಪ್ರಾರ್ಥನಾ. ಪರವಾಗಿಲ್ಲ, ನೀನು ಅವನನ್ನು ಮದುವೆ ಆಗ್ತಿರೋಳು, ನಿಂಗೆ ಗೊತ್ತಾಗಬೇಕು. ವಿಷಯ ಹೇಳಿದಾನೆ, ನಂಗೇನು ಹೇಳಬೇಕಂತ ಇಲ್ಲ ಬಿಡು ಎಂದಳು ಶಕುಂತಲ. ಇಬ್ಬರ ಮಾತಿಗೂ ಅದರ ಹಿಂದಿನ ಭಾವನೆಗಳಿಗೂ ಯಾವುದೇ ಸಂಬಂಧವಿರಲಿಲ್ಲ. ಆದರೆ ಇಬ್ಬರಿಗೂ ಅದರ ಬಗ್ಗೆ ತಿಳಿಯಲಿಲ್ಲ. ಹೋಗುವ ಮುನ್ನ ಸಂದೀಪ್ ಭೇಟಿಯಾಗೋಣ ಎಂದು ಹೇಳಿದ ವಿಷಯವನ್ನು ಕೂಡ ಶಕುಂತಲಾಗೆ ತಿಳಿಸಿದ್ದಳು. ಅವಳಿಗೂ ತಮ್ಮ ಜೊತೆ ಬಾ ಎಂದು ಹೇಳಿದ್ದಳು ಕೂಡ. ನೋಡುತ್ತಿದ್ದಂತೆಯೇ ವಾರಗಳು ಉರುಳಿದ್ದವು. ಮಂಗಳವಾರ ರಾತ್ರಿ ಸಂದೀಪ್ ವಾಪಸ್ ಹೋಗುವುದೆಂದು ನಿರ್ಧಾರವಾಗಿತ್ತು. ಸೋಮವಾರ ಮಧ್ಯಾಹ್ನ ಊಟಕ್ಕೆ ಭೇಟಿ ಮಾಡೋಣ ಎಂದು ಮೂವರು ಅಂದುಕೊಂಡಿದ್ದರು. ಆದರೆ ಕಾರಣಾಂತರಗಳಿಂದ ಅದು ಸಾಧ್ಯವಿಲ್ಲವೆಂದು, ಸಂಜೆ ಸಮಯ ಇದ್ದರೆ ಇಬ್ಬರಿಗೂ ತಿಳಿಸುತ್ತೇನೆಂದು ರಾಗಿಣಿ ಮತ್ತು ಪ್ರಾರ್ಥನಾಳಿಗೆ ಸಂದೀಪ್ ಹೇಳಿದ್ದ. ಭಾನುವಾರ ಬೆಳಿಗ್ಗೆ ಪ್ರಸಾದ್ ಗಾರ್ಡನ್ನಲ್ಲಿ ಪೇಪರ್ ಓದುತ್ತಾ ಕುಳಿತಿದ್ದ. ಅಲ್ಲಿಗೆ ಬಂದ ಸೋಮು, ಪ್ರಸಾದ್, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಈಗ ಮಾತಾಡ್ಬೋದಾ ಕೇಳಿದ. ಪ್ರಸಾದ್ಗೆ ಸೋಮುವಿನ ಹತ್ತಿರ ಮಾತನಾಡುವುದಕ್ಕೆ ಆಸಕ್ತಿ ಏನೋ ಇರಲಿಲ್ಲ. ಆದರೆ ನೇರವಾಗಿ ನಿರಾಕರಿಸುವುದಕ್ಕೆ ಸಾಧ್ಯವಿಲ್ಲವಾದ್ದರಿಂದ ಮಾತನಾಡಲು ಒಪ್ಪಿದ್ದ. ಅದು ಸವಿತಾ ನಿನ್ನ ಮದುವೆ ಬಗ್ಗೆ ಮಾತಾಡ್ತಾ ಇದ್ಲು. ನಮ್ಮ ಸುಷ್ಮಾಗೂ ಈ ವರ್ಷ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ನೀನು ಒಪ್ಪಿದ್ರೆ ನಿಂಗೆ ಮದುವೆ ಮಾಡ್ಕೊಡೋಣ ಅಂತ. ಈ ಮನೆ ಮಹಾಲಕ್ಷ್ಮಿ ಈ ಮನೆಗೆ ಸೇರಿದಾಗುತ್ತಲ್ವಾ ನೇರವಾಗಿ ಹೇಳಿದ ಸೋಮು. ಮಾವ, ಏನು ಹೇಳ್ತಾ ಇದ್ದೀರಾ ನೀವು? ನಾನು ಸುಷ್ಮಾನ್ ಮದುವೆ ಆಗೋದಾ? ನಿಮ್ಗೇನಾದರೂ ತಲೆ ಕೆಟ್ಟಿದ್ಯಾ ಎಂದು ಎದ್ದು ನಿಂತು ಮತ್ತಷ್ಟು ಹೇಳಬೇಕೆಂದು ಹೊರಟಾಗ ಅಲ್ಲಿಗೆ ಬಂದ ಸವಿತಾ ಅವನನ್ನು ತಡೆದಿದ್ದರು. ಪ್ರಸಾದ್, ಹಾಗೆಲ್ಲ ದೊಡ್ಡವ್ರ ಮೇಲೆ ಕೂಗಾಡ್ತಾರಾ ಎಂದು ಅವನ ಕೈ ಹಿಡಿದು ಸುಮ್ಮನಿರಲು ಸನ್ನೆ ಮಾಡಿದ್ದರು. ಕೋಪದಿಂದ ಪ್ರಸಾದ್ ರೂಮಿಗೆ ನಡೆದಿದ್ದ. ಅಣ್ಣ, ಅವನಿಗೆ ಸ್ವಲ್ಪ ಟೈಮ್ ಕೊಡಿ. ಈಗ ನೀವು ವಿಷಯ ಹೇಳಿದ್ರಲ್ಲ, ಅವ್ನು ಸುಷ್ಮಾ ಹತ್ರ ಒಂದ್ಸಲ ಮಾತಾಡ್ತಾನೆ, ಆಮೇಲೆ ಅವನ ನಿರ್ಧಾರನ ಹೇಳ್ತಾನೆ. ನೀವು ಹೋಗಿ ಅಣ್ಣ, ನಾನು ಅವನ ಹತ್ರ ಮಾತಾಡ್ತೀನಿ. ಸವಿತಾ ಸೋಮುವಿಗೆ ಹೇಳಿ ನೇರವಾಗಿ ಪ್ರಸಾದ್ ರೂಮಿಗೆ ನಡೆದರು. ಪ್ರಸಾದ್ ತನ್ನ ರೂಮಿನಲ್ಲಿ ಕಿಟಕಿಯ ಬಳಿ ಸಿಟ್ಟಿನಲ್ಲಿ ಕೈಕಟ್ಟಿ ನಿಂತಿದ್ದ. ಪ್ರಸಾದ್ ಎನ್ನುತ್ತಾ ಸವಿತಾ ರೂಮಿಗೆ ಬಂದೊಡನೆ, ಯಾಕಮ್ಮ ನನ್ನ ತಡೆದೆ ನೀನು? ಅಲ್ಲ, ಅವ್ರು ಏನು ಅನ್ಕೊಂಡಿದ್ದಾರೆ? ಅವ್ರಿಗೆ ಇಲ್ಲಿರೋಕೆ ಜಾಗ ಕೊಟ್ಟಿದ್ದೀವಿ, ಅದರರ್ಥ ನಮ್ಗೆ ಅವ್ರ ಮೇಲೆ ಪ್ರೀತಿ ಉಕ್ಕು ಬಂದಿದೆ ಅಂತ ಅಲ್ಲ. ಈಗಲೂ ಅವ್ರು ನಮ್ಮ ಆಸ್ತಿಗೆ ಆಸೆ ಪಟ್ಟೆ ಸುಷ್ಮಾ ಮದುವೆ ವಿಷಯ ಮಾತಾಡಿದ್ದಾರೆ ಅಂತ ಗೊತ್ತು. ನೀನಿವತ್ತು ಸುಮ್ಮನಿರಲಿಲ್ಲ ಅಂದರೆ ಅವ್ರ ಹತ್ರ ಹೇಗೆ ಮಾತಾಡಬೇಕು ಹಾಗೆ ಮಾತಾಡ್ತಿದ್ದೆ ಕೋಪದಿಂದ ನುಡಿದಿದ್ದ. ಇದೇ ಕಾರಣದಿಂದ ಸವಿತಾ ಅವನನ್ನು ತಡೆದಿದ್ದರು. ಹಿಂದೊಮ್ಮೆ ಯಾವುದೋ ವಿಷಯಕ್ಕೆ ಮಾತು ಎಲ್ಲೆಲ್ಲೋ ಹೋಗಿ ಕೊನೆಗೆ ಅವನ ಅಪ್ಪನ ವಿಷಯ ಬಂದು ಸೋಮು ಇಲ್ಲ ಸಲ್ಲದ್ದನ್ನು ಮಾತನಾಡಿದ್ದ. ಪ್ರಸಾದ್ ಮತ್ತು ಸೋಮುವಿನ ನಡುವೆ ದೊಡ್ಡ ಜಗಳವಾಗಿತ್ತು. ಈಗಲೂ ಹಾಗಾಗದಿರಲಿ ಎಂದು ಸವಿತಾ ಮಾತು ಅಲ್ಲೇ ಮುಗಿಯುವಂತೆ ಮಾಡಿದ್ದರು. ಗೊತ್ತು ಪ್ರಸಾದ್, ಅದಕ್ಕೆ ಸುಮ್ಮನೆ ನಿಮ್ಮಿಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆಯೋದು ಬೇಡ ಅಂತ ನಾನಿನ್ ತಡೆದಿದ್ದು. ನೀನು ಮೊದಲು ಕೋಪ ಕಡಿಮೆ ಮಾಡ್ಕೊ. ನಾನು ಕೂಡ ಸುಷ್ಮನ್ ಮದುವೆ ಆಗು ಅಂತ ಹೇಳ್ತಾ ಇಲ್ಲ. ನೀನೊಮ್ಮೆ ಅವಳ ಹತ್ರ ಮಾತಾಡು. ನಿಂಗೆ ಅವಳು ಇಷ್ಟ ಇಲ್ಲ ಅನ್ನೋದನ್ನು ಸರಿಯಾಗಿ ತಿಳಿಸಿ ಹೇಳು. ಬಹುಶಃ ಅವಳು ಇದರಲ್ಲಿ ಭಾಗಿಯಾಗಿಲ್ಲ ಅನಿಸುತ್ತೆ. ಆಮೇಲೆ ಇಬ್ಬರೂ ಸೇರಿ ಸೋಮು ಮತ್ತು ಭಾರತಿಗೆ ಹೇಳಿದ್ರಾಯ್ತು ಎಂದು ಸವಿತಾ ಸಮಾಧಾನಿಸಿದರು. ಸವಿತಾರ ಮಾತು ಸರಿ ಎನಿಸಿ ಸರಿ ಎಂದು ತಲೆದೂಗಿದ ಪ್ರಸಾದ್. ಸೋಮವಾರ ಎಂದಿನಂತೆ ಆಫೀಸ್ ಶುರುವಾಗಿತ್ತು. ಪ್ರಾರ್ಥನಾ ಇವತ್ತೇನು ವಿಷಯ ಇಟ್ಟುಕೊಂಡು ಪ್ರಸಾದ್ ಜೊತೆ ಮಾತನಾಡಬೇಕೆಂದು ಯೋಚಿಸುತ್ತಿದ್ದಳು. ಆದರೆ ಅವಳಿಗೆ ಆ ದಿನ ಅವಕಾಶ ತಾನಾಗೆ ಬರುತ್ತದೆ ಎಂದು ತಿಳಿದಿರಲಿಲ್ಲ. ಮರುದಿನ ಸಂದೀಪ್ ಹೊರಡುತ್ತಾನೆ ಎಂಬ ಸಣ್ಣ ಬೇಜಾರು ಕೂಡ ಅವಳನ್ನು ಆವರಿಸಿ ಮುಖ ಬಾಡಿತ್ತು. ಸ್ವಲ್ಪ ಸಮಯದ ನಂತರ ಪ್ರಸಾದ್ ಜೊತೆ ವಾರದ ಮೊದಲ ದಿನದ ಮೀಟಿಂಗ್ ಶುರುವಾಗಿತ್ತು. ಸಾಧ್ವಿ ಮತ್ತು ನಿಖಿಲ್ ಗಾಬರಿಯಲ್ಲಿದ್ದರು. ಪ್ರಸಾದ್ ಬಂದವನೇ ಎಲ್ಲರ ಕೆಲಸದ ವರದಿಯನ್ನು ಕೇಳತೊಡಗಿದ. ಮಾಂತೇಶ್ ಮತ್ತು ಮಹೇಶ್ ತಮ್ಮ ಕೆಲಸದ ಬಗ್ಗೆ ಹೇಳಿ ನಿಖಿಲ್ಗೆ ಕೊಟೇಶನ್ ಶೀಟ್ ಬಗ್ಗೆ ಕೇಳಿದರು. ನಿಖಿಲ್ ಮಾತನಾಡಲಿಲ್ಲ. ಅವನು ತಪ್ಪಾದ ಶೀಟನ್ನು IT ಟೀಮ್ಗೆ ಕಳುಹಿಸಿದ್ದ. ಆದ್ದರಿಂದ ತೊಂದರೆಯಾಗುವುದಿತ್ತು. ಮಹೇಶ್ಗೆ ಹೇಳಿ ಸರಿಪಡಿಸಬೇಕು ಎಂದುಕೊಂಡಿದ್ದ. ಆದರೆ ಮಹೇಶನ್ನು ಕಾಂಟ್ಯಾಕ್ಟ್ ಮಾಡಲು ಆಗಿರಲಿಲ್ಲ. ಪ್ರಸಾದ್ ಮತ್ತೊಮ್ಮೆ ಅದರ ಬಗ್ಗೆ ಕೇಳಿದಾಗ ಇನ್ನೇನೂ ಆಯ್ಕೆಗಳಿಲ್ಲ ಎಂದು ತನ್ನ ತಪ್ಪನ್ನು ಹೇಳಬೇಕೆನ್ನುವಷ್ಟರಲ್ಲಿ ಪ್ರಾರ್ಥನಾ ಮೀಟಿಂಗ್ ರೂಮಿನೊಳಕ್ಕೆ ಬರಲು ಅನುಮತಿ ಕೇಳಿದಳು. ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಪ್ರಸಾದ್ ಅನುಮತಿ ಸೂಚಿಸಿದ. ಬಂದವಳೆ, ನಿಖಿಲ್ ನನ್ನ ಹತ್ರ ಕೊಟೇಶನ್ ಬಗ್ಗೆ ಹೆಲ್ಪ್ ಕೇಳಿದ್ರು, ಅದು ಮುಗಿಸೋಕೆ ಸ್ವಲ್ಪ ಟೈಮ್ ಆಯಿತು. ನಾನು ಬೇರೆ ಕೆಲಸದಲ್ಲಿದ್ದೆ. ಅದನ್ನು ಅಪ್ಡೇಟ್ ಮಾಡಿ IT ಟೀಮ್ಗೆ ಕಳಿಸ್ಕೊಟ್ಟಿದ್ದೀನಿ. ಈಗಷ್ಟೇ ಇಮೇಲ್ ಹಾಕಿದರೆ ಚೆಕ್ ಮಾಡ್ಬೋದು ಎಂದಳು.
ಪ್ರಸಾದ್ ಇಮೇಲ್ ಮೇಲೆ ಕಣ್ಣು ಹಾಯಿಸಿ ಥ್ಯಾಂಕ್ಸ್ ಪ್ರಾರ್ಥನಾ ಎಂದು ಕಷ್ಟಪಟ್ಟು ಹೇಳಿದ. ನಿಖಿಲ್ ಕಣ್ಣಿನಲ್ಲೇ ಪ್ರಾರ್ಥನಾಗೆ ಧನ್ಯವಾದ ತಿಳಿಸಿದ್ದ. ಸ್ವಲ್ಪ ಹೊತ್ತಿನ ಚರ್ಚೆಯ ನಂತರ ಎಲ್ಲರೂ ಹೊರಬಂದರು. ತಕ್ಷಣವೇ ನಿಖಿಲ್ ಪ್ರಾರ್ಥನಾಳ ಬಳಿ ತೆರಳಿದ್ದ. ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬ ಹೆದರಿಕೆ ಆಗಿಬಿಟ್ಟಿತ್ತು, ಆದರೆ ಅದು ನಂಗೆ ಗೊತ್ತಿಲ್ಲದೆ ಆಗಿರೋ ತಪ್ಪು ಎಂದು ಆಗಿದ್ದನ್ನು ವಿವರಿಸಿದ. ಇಟ್ಸ್ ಓಕೆ ನಿಖಿಲ್, ಆದರೆ ಇನ್ಮುಂದೆ ಹೀಗೆ ಮಾಡಬೇಡಿ. ಮತ್ತೆ ತಪ್ಪಾದರೆ ಅದನ್ನು ತಕ್ಷಣವೇ ಗಮನಕ್ಕೆ ತನ್ನಿ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಇವತ್ತಾಗಿದ್ದು ತುಂಬ ತೊಂದರೆ ಏನೂ ಆಗ್ತಿರ್ಲಿಲ್ಲ, ಕೆಲಸದಲ್ಲಿ ಸ್ವಲ್ಪ ತಡ ಆಗ್ತಿತ್ತು ಅಷ್ಟೇ. ಆದರೆ ಎಲ್ಲ ಸಮಯ ಹೀಗೇ ಇರಲ್ಲ ಎಂದಳು ಪ್ರಾರ್ಥನಾ. ಸರಿ ಮ್ಯಾಮ್, ಅರ್ಥ ಆಯಿತು. ಆದರೆ ನಿಮ್ಗೆ ಹೇಗೆ ಗೊತ್ತಾಯಿತು ತಪ್ಪಾಗಿದೆ ಅಂತ ಕುತೂಹಲದಿಂದ ಕೇಳಿದ್ದ. ಪ್ರಾರ್ಥನಾ ನಗುತ್ತಾ, ನಂಗೆ ಆ ಟೀಮಲ್ಲಿ ಒಬ್ಬರು ಪರಿಚಯದವ್ರು ಅವ್ರು ನಂಗೆ ಕಾಲ್ ಮಾಡಿ ಹೇಳಿದರು. ಈ ಹಿಂದೆ ಆ ಶೀಟ್ ಮೇಲೆ ವರ್ಕ್ ಮಾಡಿದ್ದೆ ನಾನು, ಅದಕ್ಕೆ ಬೇಗ ಬೇಗ ಅಪ್ಡೇಟ್ ಮಾಡಿ ಕಳಿಸ್ಕೊಟ್ಟೆ ಎಂದಳು. ನಿಖಿಲ್ ಅಲ್ಲಿಂದ ತೆರಳಿದ್ದ. ಆ ದಿನ ಹಾಗೆಯೇ ಕೆಲಸದಲ್ಲಿ ಕಳೆದಿತ್ತು. ಗಂಟೆ ಆರಾಗುತ್ತಿದ್ದಂತೆ ಪ್ರಾರ್ಥನಾಳಿಗೆ ಸಂದೀಪ್ನ ಭೇಟಿಯ ನೆನಪಾಗಿತ್ತು. ಯಾಕೆ ರಾಗಿಣಿ ಮತ್ತು ಸಂದೀಪ್ ತನಗೆ ಇನ್ನೂ ಕಾಲ್ ಮಾಡಿಲ್ಲ ಎಂದು ಮೊಬೈಲ್ ತೆಗೆದಳು. ನೋಡಿದರೆ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ತಲೆ ತಿರುಗಿದಂತಾಗಿ, ಅಯ್ಯೋ, ರಾಗಿಣಿ ಮತ್ತು ಸಂದೀಪ್ ಕಾಲ್ ಮಾಡಿದರೆ, ಛೇ, ಕೆಲಸದ ಒತ್ತಡದಲ್ಲಿ ಮಧ್ಯಾಹ್ನದಿಂದ ಮೊಬೈಲೇ ನೋಡಿಲ್ಲ ಎಂದು ಬಡಬಡಿಸುತ್ತಾ ಸ್ವಿಚ್ ಆನ್ ಮಾಡಲು ಪ್ರಯತ್ನ ಪಟ್ಟಳು. ಮೊಬೈಲ್ ಆನ್ ಆದಾಗ ನೋಡಿದರೆ ರಾಗಿಣಿಯ 20 ಮಿಸ್ಡ್ ಕಾಲ್ಗಳಿದ್ದವು, ಮತ್ತೊಂದಿಷ್ಟು ಮೆಸೇಜ್ಗಳು. ಸಂದೀಪ್ ಕೂಡ 2-3 ಬಾರಿ ಕಾಲ್ ಮಾಡಿದ್ದ. ಥಟ್ಟನೆ ಸಂದೀಪ್ಗೆ ಕರೆ ಮಾಡಿದ್ದಳು. ಸಂದೀಪ್ ಕಾಲ್ ಕಟ್ ಮಾಡಿದ. ಏನೋ ಕೆಲಸದಲ್ಲಿರಬೇಕೆಂದುಕೊಂಡು ರಾಗಿಣಿಯ ನಂಬರನ್ನು ಡಯಲ್ ಮಾಡಿದಳು. ಕರೆ ಸ್ವೀಕರಿಸಿದ ರಾಗಿಣಿ, ಹಲೋ, ಮೊಬೈಲ್ ಯಾಕೆ ಸ್ವಿಚ್ ಆಫ್ ಮಾಡಿದ್ದೆ, ಈಗ ಕಾಲ್ ಮಾಡ್ತಾ ಇದೀಯಾ, ಅಣ್ಣ ಬೇಜಾರು ಮಾಡ್ಕೊಂಡ ಎಂದ ತಕ್ಷಣ ಪ್ರಾರ್ಥನಾಳಿಗೆ ದಿಗಿಲಾಯಿತು. ಅಷ್ಟರಲ್ಲಿ ರಾಗಿಣಿ ಬೇಗ ಮನೆಗೆ ಬಾ ಎಂದು ಕರೆ ತುಂಡರಿಸಿದ್ದಳು. ತಕ್ಷಣ ರಾಗಿಣಿಯಿಂದ ಒಂದು ಸಂದೇಶ ಕೂಡ ಬಂದಿತ್ತು. ಆ ಸಂದೇಶ ನೋಡಿದ ಮೇಲೆ ಮತ್ತೆ ಸಂದೀಪ್ಗೆ ಕರೆ ಮಾಡುವ ಪ್ರಯತ್ನ ಮಾಡಲಿಲ್ಲ ಪ್ರಾರ್ಥನಾ. ಬೇಗ ಅಲ್ಲಿಂದ ಮನೆಗೆ ಹೊರಟಳು. ದಿನಾಲು ಹೋಗುತ್ತಿದ್ದ ದಾರಿ ದೂರವೆನಿಸಿತ್ತು. ಮನೆಗೆ ಬಂದ ಕೂಡಲೇ ಫ್ರೆಶ್ ಆಗಿ ರಾಗಿಣಿಯ ಜೊತೆ ಮಾತಿಗಿಳಿದಳು. ರಾಗಿಣಿ, ಏನಾಯ್ತು ಪ್ಲೀಸ್ ಹೇಳು. ನಿಜವಾಗ್ಲೂ ನಂಗೆ ಮೊಬೈಲ್ ಸ್ವಿಚ್ ಆಫ್ ಆಗಿರೋದು ಗೊತ್ತಾಗಲೇ ಇಲ್ಲ. ಸಂದೀಪ್ ಬೇಜಾರು ಮಾಡ್ಕೊಂಡ್ರಾ? ಕಳವಳದಿಂದ ಕೇಳಿದಳು ಪ್ರಾರ್ಥನಾ. ಮತ್ತೇನು ಪ್ರಾರ್ಥನಾ, ಅಣ್ಣಂಗೆ ತುಂಬಾ ಬೇಜಾರಾಯಿತು. ನಾವು ಎಷ್ಟೊತ್ತು ನಿಂಗೋಸ್ಕರ ಕಾಯ್ತಾ ಇದ್ವಿ ಗೊತ್ತಾ. ಅಣ್ಣ ನಿನ್ನ ಆಫೀಸ್ ಹತ್ರನೂ ಹೋಗೋಣ ಅಂತ ಅಂದ. ನಿನ್ನ ಫೋನ್ ಒಂದ್ಸಲ ರಿಂಗ್ ಆಗಿತ್ತು, ಆಮೇಲೆ ಸ್ವಿಚ್ ಆಫ್ ಅಂತ ಬರೋಕ್ಕೆ ಸ್ಟಾರ್ಟ್ ಆಯಿತು. ನೀನು ಹೀಗೆ ಮಾಡಬಾರ್ದಿತ್ತು. ಪ್ರಾರ್ಥನಾ ಪೆಚ್ಚಾದಳು. ಈಗ ಏನು ಮಾಡಲಿ ನಾನು? ನನ್ನ ತಪ್ಪಿಲ್ಲ ಇದರಲ್ಲಿ. ನಾನೀಗ ಸಂದೀಪ್ಗೆ ಸಾರಿ ಕೇಳೋಕೆ ಕಾಲ್ ಮಾಡಿದ್ದೆ, ಆದರೆ ರಿಸೀವ್ ಮಾಡಿಲ್ಲ ಅವರು. ನೀನೇ ಹೇಳು ರಾಗಿಣಿ. ಅಣ್ಣ ಹಾಗೆ, ಅವನಿಗೆ ಕೆಲವೊಂದು ವಿಷಯ ತುಂಬಾ ಬೇಜಾರಾಗುತ್ತೆ. ಸ್ವಲ್ಪ ಹೊತ್ತು ಅವ್ನು ಯಾರ ಹತ್ರನೂ ಮಾತಾಡಲ್ಲ. ಅದಕ್ಕೆ ನಾನು ಅವನಿಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡ ಅಂತ ಮೆಸೇಜ್ ಕಳಿಸಿದ್ದು. ಬಿಡು, ಆಮೇಲೆ ಸರಿಯಾಗ್ತಾನೆ. ನಾಳೆ ನೀನು ಕಾಲ್ ಮಾಡಿ ಮಾತಾಡು, ಇಲ್ಲ ಅವನೇ ಮಾಡ್ಬೋದು. ಈಗ ಏನು ಮಾಡೋಕ್ಕೂ ಆಗಲ್ಲ, ರಾಗಿಣಿ ಅಸಮಾಧಾನದಿಂದ ಹೇಳಿದಳು. ಸ್ವಲ್ಪ ಹೊತ್ತು ಮೌನದಿಂದಿದ್ದ ಪ್ರಾರ್ಥನಾ, ನಂಗೆ ಏನು ಮಾಡಬೇಕು ಅಂತ ಗೊತ್ತಾಯಿತು. ನಾಳೆ ಎಷ್ಟೊತ್ತಿಗೆ ಸಂದೀಪ್ ಫ್ಲೈಟ್ ಕೇಳಿದಳು ಪ್ರಾರ್ಥನಾ. ರಾತ್ರಿ 11 ಗಂಟೆಗೆ. ಆದರೆ ಅಣ್ಣ ಬೇಗ ಹೋಗ್ತಾನೆ, ಫ್ರೆಂಡ್ ಮೀಟ್ ಆಗಬೇಕಂತೆ ಬೆಂಗಳೂರಲ್ಲಿ ಎಂದಳು ರಾಗಿಣಿ. ಮುಂದುವರಿಯುವುದು. ಕತೆ ಜೀವಂತ ಆಗಿರೋದು ಓದುಗರಿಂದಲೇ. ಇಲ್ಲಿವರೆಗಿನ ಪಯಣ ಸುಂದರವಾಗಿತ್ತು ಅಂತ ಭಾವಿಸ್ತೀನಿ. ನಿಮ್ಮ ಒಂದು ಕಮೆಂಟ್ ಕತೆ ಬರೆಯೋಕ್ಕೆ ಹೊಸ ಹುರುಪು ನೀಡುತ್ತೆ. ಧನ್ಯವಾದಗಳು.